ವಿಶ್ವ ಮಣ್ಣು ದಿನಾಚರಣೆಯ ನಿಮಿತ್ತ ಸಿದ್ದಾಪುರದ ಕೃಷಿ ಇಲಾಖೆ ಕಚೇರಿಯ ಸಭಾಂಗಣದಲ್ಲಿ ರೈತರ ಮತ್ತು ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮ ನಡೆಯಿತು. ಅಡಿಕೆ ಎಲೆಚುಕ್ಕಿ ರೋಗ ಹರಡುವಿಕೆ ನಿಯಂತ್ರಣ ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಲಾಯಿತು. ರೈತರು ತಮ್ಮ ತೋಟ ಹಾಗೂ ಅಡಿಕೆಯಲ್ಲಿ ಉಂಟಾದ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರವನ್ನು ಪಡೆದುಕೊಂಡರು. ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಶಿರ್ಸಿಯ ಮುಖ್ಯಸ್ಥ ಡಾಕ್ಟರ್ ಪ್ರಸಾದ್ PS ಎಲೆಚುಕ್ಕಿ ನಿಯಂತ್ರಣದ ಕುರಿತು, ಸಹಾಯಕ ತೋಟಗಾರಿಕಾ ಮಹಾವಿದ್ಯಾಲಯ ಶಿರ್ಸಿಯ ಡಾಕ್ಟರ್ ಪುಷ್ಪಾ P ಮಣ್ಣಿನ ಕುರಿತು, ತೋಟಗಾರಿಕಾ ಮಹಾವಿದ್ಯಾಲಯ ಶಿರ್ಸಿಯ ಸಹಾಯಕ ಪ್ರಾಧ್ಯಾಪಕ ಪ್ರೀತಮ್ ಹೂವು ಬೆಳೆ ಕುರಿತು ಹಾಗೂ ತಾಲೂಕಾ ತಾಂತ್ರಿಕ ವ್ಯವಸ್ಥಾಪಕ ಮಹಮ್ಮದ್ ಯೂಸುಫ್ ಮಣ್ಣು ಪರೀಕ್ಷೆ ಕಾರ್ಡ್ ವಿತರಿಸಿ ಮಣ್ಣು ಪೋಷಕಾಂಶದ ಕುರಿತು ಮಾಹಿತಿಯನ್ನು ನೀಡಿದರು. ಈ ವೇಳೆ ಸಿದ್ದಾಪುರದ ಸಹಾಯಕ ಕೃಷಿ ನಿರ್ದೇಶಕ ಸುಮಾ SM ಹಾಗೂ ಕೃಷಿಕ ಸಮಾಜದ ಅಧ್ಯಕ್ಷ ವೀರಭದ್ರ ನಾಯ್ಕ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಕಾಲದಲ್ಲಿ ಯಾವ ಬೆಳೆಯನ್ನು ಮಾಡಿದರೆ ನಮಗೆ ಬೇಗ ಆಗುತ್ತೆ ಅಂತ. ಇವತ್ತು ನೋಡಿ, ದುರಂತ ಅಂದರೆ ನಾವು ಮಲೆನಾಡಿನವರು 90% ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ದೀವಿ. ದುರದೃಷ್ಟಕರ ಒಂದು ಮಾರಕ ರೋಗ ಹೆಮ್ಮಾರಿಯಾಗಿ ಇವತ್ತು ಎಲೆಚುಕ್ಕಿ ರೋಗ ಬಂದಿದೆ. ದೊಡ್ಡಮನೆ ಸೈಡ್ ಹೋಗಿ ನೋಡಿದ್ರೆ ಪಾಪ ಯಾವ ಮರಗಳಿಲ್ಲ, ಸತ್ತು ಹೋಗ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ವಿಷ ಕುಡಿಯೋದು ಒಂದೇ ಬಾಕಿ ಅಂತ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ಪ್ರಯತ್ನ ಪಟ್ಟಿದ್ದಾರೆ ನಮಗೋಸ್ಕರವಾಗಿ. ಯಾಕೆ ನಮ್ಮ ರೈತರು ಮಕ್ಕಳೇ ಇರ್ಬೋದು, ಅವರು ನಮ್ಮ ರೈತರನ್ನ ನಾವು ಉಳಿಸಬೇಕು ಅಂತೇಳಿ ಯಾವ್ಯಾವ ಔಷಧಿಗಳನ್ನ ತಾತ್ಕಾಲಿಕವಾಗಿ ಅದಕ್ಕೆ ಸಂಪೂರ್ಣ ಉಪಶಮನ ಆಗುತ್ತೆ ಅಂತಲ್ಲ, ಪ್ರಯತ್ನ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವು ಪ್ರಶ್ನೆಗಳನ್ನು ಕೇಳಬೇಕು, ಅದಕ್ಕೆ ಯಾವ ಕಾರಣ ಅದನ್ನು ಹತೋಟಿಯಲ್ಲಿ ಹೇಗೆ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಕೂಡ ಮಾತಾಡ್ತಾರೆ. ಅದಕ್ಕೆ ಕೊಂಡಿದ್ದೇವೆ. ನಾವು ಕಳೆ ತೆಗಿಲಿಕ್ಕಾಗಲ್ಲ, ನಮ್ಮ ಮನೆಯ ಹೆಂಗಸರು ಮಕ್ಕಳೆಲ್ಲ ಕಳೆ ತೆಗೆದುಕೊಳ್ಳಪ್ಪ ಯಾರಿಗೆ ಬೇಕು ಅಂತೇಳಿ ಕಳೆನಾಶಕ ಹೊಡಿತಾ ಇದ್ದೀವಿ. ವರ್ಷಕ್ಕೆ 2-3 ಬಾರಿ ಕಳೆನಾಶಕವನ್ನು ಹೊಡೆದ್ರೆ ಅದರಲ್ಲಿರುವಂತಹ ಜೀವಕೋಶಗಳು, ನಮ್ಮ ಎರೆಹುಳುಗಳು ಎಲ್ಲಿ ಬದುಕಲಿಕ್ಕೆ ಸಾಧ್ಯ? ಅಷ್ಟೊಂದು ದೊಡ್ಡದಾಗಿ ಬೆಳೆದಿರುವಂತಹ ಕಳೆಗಳು ಸರ್ವನ ಸುಟ್ಟು ಒಂದು ವಾರದಲ್ಲಿ ಸುಟ್ಟು ಸತ್ತೋಗ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜೀವಿಗಳು ಹೇಗೆ ಬದುಕಲಿಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡ್ಬೇಕಲ್ವಾ? ವಿಜ್ಞಾನಿಗಳು ಕಂಡಿಡಿದ್ರು ಕಳೆನಾಶಕ ತಪ್ಪು ಅಂತೇನಲ್ಲ, ಆದ್ರೆ ನಾವು ರೈತರು ಯೋಚನೆ ಮಾಡಬೇಕು, ನಮಗಿದು ಬೇಡ. ಇವತ್ತು ಹಿರೋಸಿಂಹ ನಾಗಸಾಕಿಗಳಿಗೆ ಅವತ್ತು ಅಣುಬಾಂಬುಗಳನ್ನು ಹಾಕಿದಾಗ ಇವತ್ತಿಗೂ ಕೂಡ ಅಲ್ಲಿ ಮಕ್ಕಳು ಯಾವ ರೀತಿ ಹುಡ್ತಾ ಇದ್ದಾರೆ. ಹಾಗೆ ನಮ್ಮ ಭೂಮಿಯಲ್ಲಿ ಕೂಡ ಅದು ವಿಷ ಆಗುತ್ತೆ. ಅಲ್ಲಿ ನಾವು ಬೆಳೆಗಳನ್ನು ಬೆಳೆದ್ರೆ ಆ ಬೆಳೆ ನಾವು ತಿನ್ಬೇಕಲ್ವ, ನಮ್ಮ ಮಕ್ಕಳು ತಿನ್ಬೇಕು, ಹಸುಗೂಸು ತಿನ್ಬೇಕು. ಅದ್ರ ಮೇಲೆ ಪರಿಣಾಮ ಏನಾಗುತ್ತೆ? ಅಲ್ಸರ್ ಬರುತ್ತೆ, ಅಪೆಂಡಿಕ್ಸ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಏನು ಬೇಕಾದ್ರೂ ಆಗುತ್ತೆ. 50 ವರ್ಷಕ್ಕೆ ಸಂತೆ ಮುಗಿಸ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಕಾರಣ ಅಂದ್ರೆ ನಾವು, ನಮಗೆ ದೇವರು ಹಣೆ ಬರ ಬರೆದಿಲ್ಲ, ವಯಸ್ಸು ದೇವರು ಬರೆದಿಲ್ಲ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ಆದರೆ ಅದೆಲ್ಲಕ್ಕೂ ನಾವೇ ಕಾರಣ. ನಮ್ಮ ಆಹಾರವನ್ನು ನಾವು ಹಾಳು ಮಾಡ್ಕೊಳ್ಳೋದಕ್ಕೆ, ನಮ್ಮ ಮಣ್ಣನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ಮಣ್ಣು ಸಮೃದ್ಧವಾಗಿದೆ, ಸರಿಯಾಗಿ ಇತ್ತು. ಇವತ್ತು ಹಿಂದಿನ ಕಾಲದಲ್ಲಿ ಮಣ್ಣಿನ ಗೋಡೆಯಿಂದ ಮನೆ ಕಟ್ತಾ ಇದ್ರು, ಇವತ್ತು ಮನೆಗಳಿದ್ದಾವೆ, ಆ ಗೋಡೆಗಳು ಏನೂ ಆಗಿಲ್ಲ. ಈ ಕಾಂಕ್ರೀಟ್ ಗೋಡೆಗಳು 25 ವರ್ಷ ನಂತರ ಅದು ತುಕ್ಕಿಡಿದು ಸೋಲ್ತಾ ಇದೆ. ಕಾರಣ ಅಂದ್ರೆ ನಾವು ಮಣ್ಣನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ರೈತರು ಒಂದು ಬೆಳೆ ಬೆಳೆದಕ್ಕೆ ಪೈಪ್ ಲೈನ್ ಅಳವಡಿಸ್ತೀವಿ. ಆ ಬೆಳೆ ಮುಗಿತು, ಮತ್ತೊಂದು ಬೆಳೆ ಮಾಡ್ಬೇಕಾದ್ರೆ ನಾವು ನೀಟಾಗಿ ಆ ಪೈಪ್ಗಳನ್ನ ಕಿತ್ತು ಜೋಡಿಸೋದಿಲ್ಲ. ಇಲ್ಲಿ ನಾಕಾರ ಆಳ್ಬೇಕು ಅಂತೀವಿ, JCB ಹಚ್ಚಿಬಿಡ್ತೀವಿ, ಆ ಮಣ್ಣಿನೊಳಗೆ ಪೈಪ್ ಎಲ್ಲ ಸೇರ್ಕೊಂಡು ಬಿಡುತ್ತೆ, ಪ್ಲಾಸ್ಟಿಕ್ ಎಲ್ಲ ಸೇರ್ಕೊಂಡು ಬಿಡುತ್ತೆ, ಮಣ್ಣು ಹಾಳಾಗುತ್ತೆ. ತ್ರಾಸಾಗಲಿ, ಅದನ್ನು ತೆಗಿಯೋಣ. ಒಂದು ಕಸ, ಒಂದು ಪ್ಲಾಸ್ಟಿಕ್ ಕೂಡ ಭೂಮಿ ಹೋಗದ ರೀತಿಯಲ್ಲಿ ಯೋಚನೆ ಮಾಡೋಣ. ನಾವು ಒಂದು ಚಾಕ್ಲೇಟ್ ಅನ್ನು ತಿಂದ್ರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅದನ್ನು ಎಸೆಯಕ್ಕೆ ಹೋಗ್ಬೇಡಿ, ದಯವಿಟ್ಟು ಅದನ್ನು ಕಿಸೆಯಲ್ಲಿ ಹಾಕೊಳ್ಳಿ. ಆ ಚಾಕ್ಲೇಟ್ ಸಿಗ್ತಾರೆ, ಕಿಸೆಯಲ್ಲಿ ಹಾಕೊಂಡು ಅದನ್ನು ಮನೆಗೆ ಹೋಗಿ ಯಾವ ಡಸ್ಟ್ಬಿನ್ ಅಲ್ಲಿ ಹಾಕಬೇಕು ಅಲ್ಲಿ ಹಾಕುವಂತ ಪ್ರತಿಯೊಂದು ಯೋಚನೆ ಮಾಡಬೇಕು. 140 ಕೋಟಿ ಜನಸಂಖ್ಯೆ ಇದ್ದೇವೆ. 140 ಕೋಟಿ ಜನಸಂಖ್ಯೆ ಒಂದೊಂದು ಚಾಕ್ಲೇಟ್ ಅನ್ನು ತಿಂದ್ರೆ 140 ಕೋಟಿ ಕಸ ಭೂಮಿಗೆ ಸೇರ್ತದೆ. ನಾನು 140 ಕೋಟಿ ಜನರ ಕಸ ಇಟ್ಕೊಳ್ಳೋದು, ನನ್ನ ಕಸ ಅಷ್ಟೇನ ಇಟ್ಕೊಳ್ಳೋಣ. ಆ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಸರ್ಕಾರ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮವನ್ನು ಇಟ್ಕೊಳ್ಳೋ ಉದ್ದೇಶ ಮಣ್ಣನ್ನು ಉಳಿಸ್ಕೊಳ್ಬೇಕು, ಮಣ್ಣಿನ ಅರಿವು ಆಗಬೇಕು ಅಂತ. ಮಕ್ಕಳಿಗೆ ವಿಷವನ್ನು ಕೊಡುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕಂದ್ರೆ ಸುಣ್ಣವನ್ನು ಹಾಕೋತೀವಿ. ಸುಣ್ಣ ಯಾವುದೇ ರೋಗವನ್ನು ನಾವು ಕಡಿಮೆ ಮಾಡೋದಿಲ್ಲ. ರೋಗ ತಡೆಗಟ್ಟೋದು ಯಾವುದು ಅಂದ್ರೆ ತುತ್ತ ಅಷ್ಟೇ. ತುತ್ತ 2 kg ಹಾಕ್ಬಿಟ್ಟು, ಸುಣ್ಣ 2 kg ಹಾಕ್ಬಿಟ್ಟು ತುತ್ತ 1 kg ಹಾಕಿದ್ರೆ ನೀವು ಔಷಧಿ ಬೆಳ್ಳ ಕಾಣುತ್ತೆ, ಒಟ್ಟು ರೋಗ ಕಡಿಮೆ ಆಗೋದಿಲ್ಲ. ಇದೊಂದು ಮೇಲೆ ಹಾಕೊಂಡು ಹೊಡೆದು ನೋಡ್ರಿ. ಏನಪ್ಪ ನಮ್ಗೆ ಓದಿರೋದು ನಮ್ಗೆ ಬೇರೆ ಮಿಕ್ಸ್ ಮಾಡ್ಬೋದು.
ಎಲ್ಲ ಮರಗಳು ಹಂಗೆ ಆಗ್ಬಿಡೋದಿಲ್ಲ. ಸ್ವಲ್ಪ ಬೇರೆ ಡಿಗ್ ಮಾಡಿ ನೋಡ್ರಿ, ಮೆಟೀರಿಯಲ್ಸ್ ಎಲ್ಲ ಕೊಡ್ಬೇಕು. ಒಂದು 8ರಿಂದ 10 ಬೇರುಳ ಸಿಗ್ತೈತೆ ಅಂದ್ರೆ ಕೇಳ್ರಿ, ಇಲ್ಲಿ ಒಂದು ಬುಡದಲ್ಲಿ ಒಂದು ಮರದಲ್ಲಿ 8ರಿಂದ 10 ಅಂದ್ರೆ ಜಾಸ್ತಿ ಆಗಿದೆ ಬೇರುಳದ ಸಂಖ್ಯೆ ಅಂತ. ಅವಾಗ ನಿಮಗೆ ಮೆಟ್ರೈಸಿಯಂ ಜೊತೆಗೆ ಕ್ಲೋರೋಫೈರಿಫಾಸ್ ಅಂತ ಬರುತ್ತೆ ಒಂದು ಕೀಟನಾಶಕ, ಅದನ್ನ ನೀವು ನೀರ್ ಜೊತೆಗೆ 2 ml 1 ಲೀಟರ್ ನೀರಿಗೆ ಹಾಕೊಂಡು ಒಂದು 5 ಲೀಟರ್ ನೀರು ಸುತ್ತ ಬಿಡ್ಬೇಕು. 8ರಿಂದ 10 ಇದಾವೆ ಅಂತ ಅಂದ್ರೆ ಅವಾಗ ಮೆಟ್ರೈಸಿಯಂ ಇಂದ ಕಡಿಮೆ ಆಗೋದಿಲ್ಲ ಇಮಿಡಿಯೇಟ್ ಆಗಿ. ಮಧ್ಯ ಒಂದ್ಸರಿ ಕ್ಲೋರೋಫೈರಿಫಾಸ್ ಅನ್ನ 2 ml 1 ಲೀಟರ್ ನೀರಿಗೆ ಹಾಕೊಂಡು ಒಂದು 5ರಿಂದ 6 ಲೀಟರ್ ಸುತ್ತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.